ಕೈ ಇವತ್ತು ಸ್ಪ್ಯಾನರ್ ಹಿಡಿದಿದ್ಯಾ? ಬಾಯಲ್ಲಿ ಬಾಂಬ್ ಕಚ್ಚಿ ಬಿಸಾಕ್ತಾ ಇದ್ದವನು ಇವತ್ತು ಆಪಲ್ ಮಾರ್ತಾ ಇದೆಯಾ? ಏನೋ ನಿನ್ನ ನಯನ್ ಗಲಾಟೆಲಿ ಸೋಡಾ ಬಾಟ್ಲು ಹೊಡಿತಾ ಇದ್ದವನು ಇವತ್ತು ಸೋಡಾ ಬಾಟ್ಲು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಾ? ಇನ್ಮೇಲೆ 4 ಜನ ಉಳಿಯುವಂತ ರೌಡಿಸಂ ಬಿಟ್ಟು 4 ಜನ ಹೊಗಳುವಂತ ಒಳ್ಳೆ ಮನುಷ್ಯನಾಗಿ ಬಾಳ್ತೀನಿ ಸರ್. ರೌಡಿಗಳು ರೌಡಿಗಳಾಗೇ ಇರ್ಬೇಕು, ಬದಲಾಗಬಾರ್ದು. ವಾಟ್ ಈಸ್ ದಿಸ್? ಯಾವ ಕೊತ್ವಾಲ್ ಸತ್ ಹೋದ ಅಂತ ನಾವು ತಿಳ್ಕೊಂಡಿದ್ವು, ಅದೇ ಕೊತ್ವಾಲ್ ಬದುಕಿದ್ದೀನಿ ಅಂತ ತೋರ್ಸೋಕೆ ನಮ್ಗೆ ಕಳಿಸಿರೋ ಮೆಸೇಜ್. ಸೊ ಪ್ಲೀಸ್ ಗಿವ್ ಮಿ ದ ಶೂಟರ್ ಸೈಟ್ ಆರ್ಡರ್ಸ್ ಇಮಿಡಿಯೇಟ್ಲಿ ಸರ್, ಇಮಿಡಿಯೇಟ್. ಕೂಲ್ ಡೌನ್ ಮಿಸ್ಟರ್ ಅಗ್ನಿ, ಕೂಲ್ ಡೌನ್. ವೈ ಶುಡ್ ಐ ಕೂಲ್ ಡೌನ್ ಸರ್? ವೈ? ಸಮಾಜದಲ್ಲಿದ್ದಂತ ರೌಡಿಗಳು ಚೇಂಜ್ ಆಗ್ಬೇಕು ಅಂತ ಇವರನ್ನೆಲ್ಲ ಒಂದು ಹದ್ಬತ್ತಕ್ಕೆ ತಂದ್ರೆ ಇವತ್ತು ಆ ಕೊತ್ವಾಲ್ ಕೈಯಲ್ಲಿ ಏಟ್ತಿಂದು ಬಂದು ಈ ಸ್ಥಿತಿಯಲ್ಲಿ ನಿಂತು ಸಾರ್ ನಮ್ಮನ್ನ ಯಾಕೆ ಚೇಂಜ್ ಮಾಡಿದ್ರಿ, ಯಾಕೆ ನಮ್ಮ ಕೈಯನ್ನ ಕಟ್ಟಾಗಿದ್ರಿ ಅಂತ ಕೇಳ್ತಾ ಇದ್ದಾರೆ. ಏನಂತ ಉತ್ತರ ಕೊಡಿ? ಪ್ಲೀಸ್ ಗಿವ್ ಮಿ ದ ಆರ್ಡರ್ಸ್. ಅಗ್ನಿ, ನನ್ನ ಮೇಲಿನ ಅಧಿಕಾರಿಗಳಿಂದ ಬರೋ ಆರ್ಡರ್ಸ್ಗಾಗಿ ಕಾಯ್ತಾ ಇರೋ ಅಧಿಕಾರ ನನಗಿದೆಯೇ ವಿನಃ ನನ್ನ ಸಬಾರ್ಡಿನೇಟ್ಸ್ಗೆ ಆರ್ಡರ್ಸ್ ಕೊಡೋ ಅಧಿಕಾರ ನನಗಿಲ್ಲಪ್ಪ. ಸರ್, ಎಸ್, ಅವರ್ಸ್ ಇಸ್ ಎ ಸೋಷಲಿಸ್ಟಿಕ್ ಕಂಟ್ರಿ. ವಿ ಶುಡ್ ಕಂಟ್ರೋಲ್ ಅವರ್ ಸೆಲ್ಫ್. ಶಿಸ್ತನ್ನ ಕಾಪಾಡ್ತಾ ನ್ಯಾಯ ನೀತಿ ಧರ್ಮನ ಎತ್ತಿ ಹಿಡಿಯೋದಕ್ಕೆ ಈ ಕಾಕಿನ ಕೊಟ್ಟಿದ್ದಾರೆ. ಹಾಗೆ ಕಾನೂನು ಮೀರದೇ ಇರ್ಲಿ ಅನ್ನೋ ನಿರ್ಬಂಧನೂ ಹಾಕಿದ್ದಾರೆ. ಅಂದ್ರೆ ಈ ಕಾಕಿ ಬಿಚ್ಚಿದ್ರೆ ನಾನು ಏನಾದ್ರೂ ಮಾಡ್ಬಹುದಾ? ಅಗ್ನಿ, ಎಸ್ ಎಸ್, ಈ ಕಾಕಿ ಬಿಚ್ಚಿ ಆ ರೌಡಿಗಳಿಗೆ ರೌಡಿಸಂ ಏನೋ ಅನ್ನೋದು ತೋರಿಸ್ತೀನಿ. ತೋರಿಸ್ತೀನಿ. ಅಗ್ನಿ, ನಾಗೇಗೌಡ, ಸಿದ್ದಪ್ಪ, ಬಂದ್ರು ಬಂದ್ರು. ಏನ ದೊಡ್ಡ ರೌಡಿ ತರ ಬಂದ್ಬಿಟ್ಟಿದ್ಯಾ? ನೀನೇ ರಿಸೈನ್ ಮಾಡ್ಬಿಟ್ಟ, ಇಲ್ಲ ಸರ್ಕಾರದವ್ರಿ ನಿನ್ನ ಸಸ್ಪೆಂಡ್ ಮಾಡ್ಬಿಟ್ರ? ಸಸ್ಪೆಂಡ್ ಮಾಡಕ್ಕೆ ಯಾವ ನನ್ನ ಮಗನಿಗೂ ತಾಕತ್ತಿಲ್ಲ. ವಜ್ರನ ವಜ್ರದಿಂದಲೇ ಕುಯ್ಬೇಕು, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಹಾಗೆ ನಿಮ್ಮಂತ ರೌಡಿಗಳಿಗೆ ರೌಡಿಯಾಗಿ ಹೊಡಿಬೇಕು. ಲೇ ಸಿದ್ದಪ್ಪ, ಇಷ್ಟು ದಿವಸ ನನ್ನ ಮೈ ಮೇಲಿದ್ದ ಯೂನಿಫಾರ್ಮ್ ನಿಮ್ಮನ್ನ ಕಾಪಾಡ್ತಾ ಇತ್ತು. ಆದ್ರೆ ಇವತ್ತು Ours is a socialist country. ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ನೇಹಾ, ಏನಾಯ್ತಮ್ಮ? ಇಲ್ಲಮ್ಮ, ಅವ್ರನ್ನ ಯಾರು ಸಾಯಿಸಿದ ಹಾಗೆ ಕನಸ್ಬಿಟ್ಟು ನನಗೆ ಯಾಕೋ ಭಯ ಆಗ್ತಿದೆ. ಇಲ್ಲಮ್ಮ, ಅವನಿಗೇನೂ ಆಗೋಲ್ಲ. ನೋಡು, ಮನಸ್ಸಲ್ಲಿ ನೆನೆಸಿದ್ದು ಕನಸಲ್ಲಿ ಬರುತ್ತೆ ಅಂತಾರೆ. ಯಾವಾಗ್ಲೂ ಕೆಟ್ಟದನ್ನ ಯೋಚನೆ ಮಾಡೋ ಬದಲು ದೇವ್ರ ಧ್ಯಾನ ಮಾಡಿ ಮಲಗಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದು ಅಲ್ಲದೆ ನಿನ್ ಹೊಟ್ಟೆಲಿ ಇನ್ನೊಂದು ಜೀವ ಬೆಳೀತಾ ಇದೆ. ಈ ಜೀವಕ್ಕೂ ಆ ಜೀವಕ್ಕೂ ನೆಮ್ಮದಿ ಸಿಗಬೇಕು ಅಂದ್ರೆ ಆ ತಾಯಿ ಆಶೀರ್ವಾದ ಬೇಕು.